ವತಿಯಿಂದನೂ ಕೂಡ ಇಂದು ಬೆಳಗ್ಗೆ ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ಪೂರ್ಣಗೊಂಡಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಪ್ರಕರಣವನ್ನ ಸಿಐಡಿಗೆ ಸರ್ಕಾರ ಆಲ್ರೆಡಿ ವರ್ಗಾವಣೆ ಮಾಡಿದೆ. ಸೂರಜ್ ರೇವಣ್ಣ ಜೊತೆಗೆ ವಕೀಲರು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆಯಿಂದನೂ ಕೂಡ ಸೂರಜ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿದಿದ್ದಾರೆ. ಇವತ್ತು ಬೆಳಗ್ಗೆ ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ಪೂರ್ಣ ಆಯಿತು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವರ್ಗಾಯಿಸಿದೆ. ನೆಲದ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ನ್ಯಾಯಾಲಯಕ್ಕೆ ಕಾನೂನಿಗೆ ಗೌರವವನ್ನು ಕೊಡ್ತೀನಿ. ನಮ್ಮ ಬಳಿ ಸೂರಜ್ ಈ ಮಾತನ್ನ ಹೇಳಿದ್ರು. ಕಾನೂನು ಎಲ್ಲರಿಗೂ ಒಂದೇ, ನಾನು ಗೌರವ ಕೊಡ್ತೀನಿ ಕಾನೂನಿಗೆ. ಸೂರಜ್ ಭೇಟಿಯ ಬಳಿಕ ವಕೀಲರು ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂರಜ್ ಪರ ವಕೀಲ ಪೂರ್ಣಚಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂರಜ್ ಭೇಟಿಯಾದ ನಂತರ ಏನು ಹೇಳಿದ್ದಾರೆ ಹಾಗಾದ್ರೆ ಸೂರಜ್ ರೇವಣ್ಣ ಅವರ ಪರವಾದ ವಕೀಲರು ಅನ್ನೋದನ್ನ ನೋಡೋಣ ಬನ್ನಿ. ಅವರೇ ಈ ನೆಲದ ಕಾನೂನು ನಾನು ಏನು ನನ್ನ ಮೇಲೆ ಆಪಾದನೆ ಇದೆ ಅದ್ರ ಬಗ್ಗೆ ಯಾವ ಆಪಾದನೆ ಇದೆಯೋ ಆ ಆಪಾದನೆ ಬಗ್ಗೆ ಅವರೇ ಯಾವ ರೀತಿ ತನಿಖೆ ಮಾಡಬೇಕು, ನೀವು ನಾನು ಈ ನೆಲದ ಕಾನೂನಿಗೆ ನಾನು ಬೆಲೆ ಕೊಡಬೇಕು ಅಂತೇಳಿ ಬಂದಾಗ ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದಾರೆ. ಕಸ್ಟಡಿಯಲ್ಲಿದ್ದಾಗ ನಾವು ಅವರನ್ನು ನೋಡಲಿಕ್ಕೆ ಬರಲ್ಲ. ನಾವು ಕೇಳಿದ್ವಿ ಯಾವ ಕಾರಣಕ್ಕೋಸ್ಕರ ಏನು ಅಂತ ಪೊಲೀಸವ್ರು ಕೇಳಿದ್ವಿ. ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಂತ ಕೇಳಿದ್ರು. ಮಾಹಿತಿ ಎಲ್ಲ ಕೇಳಿದ್ವಿ, ಯಾತಕ್ಕೋಸ್ಕರ ನೀವು ಅವರನ್ನು ಕಸ್ಟಡಿ ತೊಗೊಂಡಿದ್ದೀರಾ, ಏನು ವಿಚಾರ ಅಂತೆಲ್ಲ ಕೇಳಿದ್ವಿ. ಅವ್ರು ಹೇಳಿದ್ದಾರೆ ನಿನ್ನೆ ಏನು ಹೊಳೆನರಸೀಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ FIR ಪ್ರಕರಣ ದಾಖಲಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ ಸರ್ ಅಂತ ಹೇಳಿದ್ದಾರೆ. ಹೇಳಲಿಕ್ಕೆ ಬಂದಾಗ ವೈಯಕ್ತಿಕವಾಗಿ ಅವ್ರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿವಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿವಿತ್, ವಕೀಲರು ಸೂರಜ್ ರೇವಣ್ಣ ಅವರನ್ನ ಭೇಟಿಯಾದ ನಂತರ ಏನು ಹೇಳಿದ್ದಾರೆ? ಸೂರಜ್ ರೇವಣ್ಣ ಈ ಪ್ರಕರಣದ ಬಗ್ಗೆ ವಕೀಲರ ಬಳಿ ಏನಾದರೂ ಡಿಸ್ಕಸ್ ಮಾಡಿದಾರಾ? ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ? ದಿವಿತ್. ರಂಜಿತ್, ಗಮನಿಸ್ತಾ ಇದ್ದೀರಿ ಈಗಷ್ಟೇ ಅಂದ್ರೆ ಅವರ ಆಪ್ತ ವಕೀಲರಾದಂತ ಪೂರ್ಣಚಂದ್ರ ಅವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂತಹ ಬಳಿಕ ಒಂದಷ್ಟು ಕಾಲ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ಇರ್ತಾರೆ. ಏನಾಗ್ತಾ ಇದೆ ಅಂತ ಹೇಳಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸೂರಜ್ ರೇವಣ್ಣ ಅವರೊಂದಿಗೆ ಮಾತನಾಡೋದಕ್ಕೆ ಪೊಲೀಸ್ನವರು ಬಿಡೋದಿಲ್ಲ. ಸೊ ಆದ್ರೂ ಕೂಡ ಅದಕ್ಕಿಂತ ಮುಂಚಿತವಾಗಿ, ಬಂಧನಕ್ಕಿಂತ ಮುಂಚಿತವಾಗಿ ಸೂರಜ್ ರೇವಣ್ಣ ಹೇಳಿದಂತ ಮಾತು, ನ್ಯಾಯಾಲಯಕ್ಕೆ ಕಾನೂನಿಗೆ ಗೌರವ ಕೊಡ್ತೀನಿ, ನಾನು ತನಿಖೆಗೆ ಸಹಕರಿಸ್ತೀನಿ ಅಂತ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಕೂಡ ಹೇಳಿದ್ದನ್ನು ಕೂಡ ನೀವು ಗಮನಿಸಿದ್ದೀರಿ. ಅದಾದ್ಮೇಲೆ ಮಾತನಾಡೋದಕ್ಕೆ ಅವಕಾಶ ಸಿಗೋದು ನಮಗೆ ಬೆಂಗಳೂರಿಗೆ ಹೋದ ನಂತರ. ನೋಡಿ, ಇವತ್ತು ಅವರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬೆಂಗಳೂರಿಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುತ್ತೆ ಅಂತ ಸ್ವತಃ ಪೂರ್ಣಚಂದ್ರ ವಕೀಲರಾದಂತ ಪೂರ್ಣಚಂದ್ರ ಅವರೇ ಹೇಳಿದ್ದಾರೆ. ಅಲ್ಲಿ ಹೋಗಿ ಬೆಂಗಳೂರು ಸ್ಪೆಷಲ್ ಕೋರ್ಟ್ ನಲ್ಲಿ ನಾವು ಅವ್ರನ್ನ ಮಾತನಾಡಿಸ್ತೀನಿ, ಅವ್ರನ್ನ ಮೀಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ನನ್ನ ಮೇಲೆ ಬಂದಂತ ಆಪಾದನೆ, ಅದಕ್ಕೆ ನಾನು ಕಾನೂನಿನ ಅನ್ವಯ ತನಿಖೆಗೆ ಸಹಕರಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಶಿವಕುಮಾರ್ ಆರೋಪ FIR ಆಗಿದೆಯಲ್ಲ, ಶಿವಕುಮಾರ್ ಎಲ್ಲೋ ಒಂದು ಕಡೆ ಉಲ್ಟಾ ಹೊಡೆದಿದ್ದಾನೆ ಅನ್ನುವಂತ ಮಾಹಿತಿ ಕೇಳಿ ಬರ್ತಿರುವಂತ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗಷ್ಟೇ ಈಗ ಅಪ್ಡೇಟ್ ಏನು ಅಂತಂದ್ರೆ, ಈಗಷ್ಟೇ ಅವರಿಗೆ ಊಟದ ವ್ಯವಸ್ಥೆ ಆಗಿದೆ ಸ್ಟೇಷನ್ ಒಳಗಡೆ, ಸೆಂಟ್ ಪೊಲೀಸ್ ಸ್ಟೇಷನ್ ಒಳಗಡೆ. ಈಗ ಊಟವನ್ನ ಮಾಡ್ತಿದ್ದಾರೆ. ಊಟವನ್ನ ಮಾಡಿದ ಬಳಿಕ ಬೆಂಗಳೂರಿಗೆ ಹೊರಡ್ತಾರೆ ಅಂತ ಹೇಳಿ ವಕೀಲರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ರಂಜಿತ್ ನೋಡಿ, ಏನು IPC ಸೆಕ್ಷನ್ 377 ನಾನ್ ಬೇಲೆಬಲ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಇದೆ. ಹಾಗಾಗಿ ಆದಷ್ಟು ಬೇಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಕೂಡ ವಕೀಲರು ಹೇಳ್ತಾರೆ. ಸೊ ಈ ಬಗ್ಗೆ ವಕೀಲರು ಮಾತನಾಡಿದ್ದಾರೆ. ಜನಪ್ರತಿನಿಧಿ ಆಗಿರೋ ಕಾರಣದಿಂದ, ಅವರು MLC ಆಗಿರೋದ್ರಿಂದ ಅವ್ರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಿ ವಿಚಾರಣೆ ಮಾಡಿ ಮತ್ತೆ ಸಂತ್ರಸ್ತನನ್ನು ಕೂಡ ಅಲ್ಲಿ ಬಂಧಿಸುವ ಸಾಧ್ಯತೆ ಇದೆ. ಅವರಿಬ್ಬರನ್ನು ಕೂಡ ಕರ್ಕೊಂಡು ಕಸ್ಟಡಿಗೆ ತಗೊಂಡು CIDಗೆ ಈಗಾಗಲೇ ವಹಿಸಲಾಗಿರೋದ್ರಿಂದ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ಏನು ಮುಂದಿನ ಹಂತದ ವಿಚಾರಣೆ ಮಹಾಜರು ಆಗಿರ್ಬೋದು, ಮಿಕ್ಕಂತ ತನಿಖೆ ಪ್ರಕ್ರಿಯೆಗಳು ಮುಂದುವರಿಯುತ್ತವೆ. ರಂಜಿತ್. ಓಕೆ, ಥ್ಯಾಂಕ್ ಯು ದಿವಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.